ಕವಚ. ಕವಚ ಅಂದರೆ ರಕ್ಷಣೆ ಮಾಡ್ತಕ್ಕಂತಹದ್ದು ಅಂತ. ಈ ಆದಿತ್ಯ ಕವಚ ಬರ್ತದೆ. ಸಾಕಷ್ಟು ದೇವತಾ ಕವಚಗಳು, ಒಂದೊಂದು ದೇವತೆಗೆ ಒಂದೊಂದು ಕವಚಗಳಿದ್ದಾವೆ. ಇದು ವಾರಾಹಿ ದೇವಿಯ ಕವಚ. ಒಂದೊಂದು ದೇವತೆ, ಆ ದೇವತಾ ಸ್ವರೂಪ ಅನೇಕ ನಾಮಗಳು. ನಾಮಗಳು ಯಾಕೆ ಹಲವಾದವು ಅಂದರೆ, ಒಂದೇ ದೇವಿಗೆ ಅನಂತವಾದ ನಾಮಗಳು, 108 ನಾಮಗಳು, ಸಹಸ್ರನಾಮಗಳು, 1000 ನಾಮಗಳು, ಅನಂತ. 1000 ಅಂದರೆ ಅನಂತ. ಒಂದು ನಾಮಕ್ಕೆ ಇನ್ನೊಂದು ನಾಮಕ್ಕೆ ಬೇರೆ ಬೇರೆ ಇರ್ತದೆ. ಏನು ಯಾಕೆ ಅಷ್ಟಿರ್ತದೆ ಅಂದರೆ, ಆ ಒಂದೊಂದು ವಿಶೇಷಣ ಇರೋದರಿಂದ ಒಂದೊಂದು ನಾಮ ಬರ್ತದೆ. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ಮಗ ಅಂತ ತಂದೆ ಕರೀತಾನೆ. ಇನ್ನೊಬ್ಬರು ಮದುವೆ ಆಗಿತ್ತು ಅಂತಿರ್ತಾರೆ, ಅವರು ಯಜಮಾನ್ರಿ ಅಂತ ಕರೀತಾರೆ. ಅವನಿಗೆ ಮಕ್ಕಳಾಗಿದ್ದರೆ ಅವನು ಮಗ ಅಂತ ಮಗ, ಅಪ್ಪ, ತಂದೆ, ಮಾವ, ಹೀಗೆ ಅಜ್ಜ, ಅನೇಕ ರೀತಿ ಒಬ್ಬನೇ ವ್ಯಕ್ತಿಗೆ ಹೇಗೆ ಕರಿತೀವೋ ಹಾಗೆ ಆ ಒಂದು ಉಪಾಧಿ, ಆ ಒಂದು ಕೆಲಸದ ಮೇಲೆ, ಕಾರ್ಯ ಪ್ರವೃತ್ತಿಯ ಮೇಲೆ ಒಂದೊಂದು ಹೆಸರು ಬರ್ತದೆ. ಹಾಗೆ ದೇವಿಗೆ ಅನಂತ ಹೆಸರುಗಳು. ಆ ಒಂದೊಂದು ಹೆಸರು ಮೂಲಕ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಈಗ ತಿಳಿಯೋಣ. ಅಸ್ಯ ಶ್ರೀ ವಾರಾಹಿ ಕವಚ ಮಂತ್ರಸ್ಯ ತ್ರಿಲೋಚನ ಋಷಿ. ಈ ಒಂದು ಕವಚಕ್ಕೆ ಋಷಿ ಯಾರು? ಯಾಕಂದರೆ ಇದು ಸುಮ್ಮನೆ ಯಾರೋ ಬರೆದಿದ್ದಲ್ಲ, ಋಷಿಗಳು ದರ್ಶನ ಮಾಡಿ ಬರೆದಿರೋದು. ಸುಮ್ಮನೆ ಕವಿತೆ ಬರೀತಾರಲ್ಲ, ಹೀಗೆ ನಾವೆಲ್ಲ ಕವಿತೆ ಬರೆದಿವಿ ಅಂತ ಇಟ್ಕೊಳ್ರಿ, ಆಲೋಚನೆ ಮಾಡಿ ಹಿಂಗಾಯಿತು ಅಂತ ಹಿಂಗೆ ಬರೋರಲ್ಲ. ಅವು ದರ್ಶನ ಮಾಡಿರೋರಿಗೆ ಋಷಿ ಅಂತಾರೆ. ದರ್ಶನ ಅಂದರೆ ಅವರು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥವ್ರು. ಈಗ ದೇವಿಯನ್ನು ಸ್ವತಃ ನೋಡಿರೋರು, ಅದು ಅವ್ರಿಗೆ ಕಾಣಿಸ್ತದೆ. ಹಾಗಾಗಿ ಅವರಿಗೆ ಋಷಿಗಳು ಅಂತ ಕರೀತಾರೆ. ಅನುಷ್ಠುಪ್ ಛಂದ, ಇದು ಯಾವ ಛಂದಸ್ಸಿನಲ್ಲಿದೆ? ಅನುಷ್ಠುಪ್ ಛಂದ. ಅನುಷ್ಠುಪ್ ಛಂದ ಅಂದರೆ 32 ಅಕ್ಷರಗಳ ಇರ್ತಕ್ಕಂಥ ಒಂದು ಶ್ಲೋಕ. 16 ಅಕ್ಷರಗಳು ಒಂದು ಲೈನು, ಇನ್ನೊಂದು ಲೈನ್ 16 ಅಕ್ಷರ. ಇದು ಅನುಷ್ಠುಪ್. ಎಲ್ಲ ಭಾಳಷ್ಟು ಸುಪ್ರಸಿದ್ಧ ಅನುಷ್ಠುಪ್ ಇದು ಛಂದಸ್ಸು. ಭಗವದ್ಗೀತೆ ಎಲ್ಲವೂ ಕೂಡ ಅನುಷ್ಠುಪ್ ಛಂದಸ್ಸು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲವೂ ಅನುಷ್ಠುಪ್ ಛಂದಸ್ಸಿನಲ್ಲಿರ್ತದೆ. 32 ಅಕ್ಷರಗಳಲ್ಲಿ ಇರ್ತಕ್ಕಂಥದ್ದು. ಶ್ರೀ ಆದಿವಾರಾಹಿ ದೇವತಾ. ಇದು ಯಾವ ದೇವತಾ ಅಂದರೆ ಆದಿವರಾಹಿ. ವಾರಾಹಿ ಮೊದಲೇ ಇರ್ತಕ್ಕಂಥ ವರಾಹಿ ಅನ್ನುವಂಥದ್ದು ಇಲ್ಲಿ ತಿಳ್ಕೊಳ್ಬೇಕು. ಗ್ಲೌಂ ಬೀಜಂ. ಈ ಬೀಜ ಏನು ಅಂದರೆ, ಬೀಜ ಅಂದರೆ ಏನು? ನಮ್ಮ ಮಾಮೂಲಾಗಿ ಬೀಜ ಅಂತ ನೋಡ್ತೀವಿ. ಅಂದರೆ ನೋಡೋಕೆ ಇಷ್ಟಿರ್ತದೆ. ಅದು ಎಂಥದ್ದು ಆಲದ ಮರ ಅಂತ ಇಟ್ಕೊಳ್ರಿ, ಅದ್ರ ಬೀಜ ಎಷ್ಟಿರ್ತದೆ? ಒಂದು ರಾಗಿ ಕಾಳಿನಷ್ಟು ಇರ್ತದೆ. ಆ ರಾಗಿ ಕಾಳಿನಷ್ಟು ಬೀಜ ಅದು ಭೂಮಿಯೊಳಗೆ ಬಿತ್ತು ಅಂದರೆ ಅದು ಎಷ್ಟು ಬೆಳೀತದೆ ಅಂದರೆ ಎಷ್ಟೋ ಎಕರೆಗಟ್ಟಲೆ ಬೆಳೀತದೆ. ಅಷ್ಟಿರೋದು ನಮಗೆ ಇಷ್ಟು ಆ ಒಂದು ಕಾಳೊಳಗೆ, ರಾಗಿ ಕಾಳಿನಷ್ಟು ಇರೋದ್ರೊಳಗೆ ಅಷ್ಟು ವೃಕ್ಷ ಅದರ ಅಡಕಾಗಿದೆ. ನೋಡೋಕೆ ಇಷ್ಟೇ ಕಾಣಿಸ್ತದೆ. ಇದು ಗ್ಲೌಂ ಬೀಜಂ. ಈ ಬೀಜ ಗ್ಲೌಮ್ ಅನ್ನುವಂಥದ್ದು ಇಷ್ಟೇ, ಆದರೆ ಅದರ ಶಕ್ತಿ ಅನಂತವಾಗಿರ್ತದೆ. ಸ್ವಾಹ ಶಕ್ತಿ. ಶಕ್ತಿ ಯಾವುದು ಅಂದರೆ ಸ್ವಾಹ. ಸ್ವಾಹ ಇವು ಮಂತ್ರಗಳಿವು. ಇವು ಉಪದೇಶ ತಗೊಂಡೇ ಹೇಳಬೇಕಾಗತ್ತೆ. ಇಲ್ಲಿ ಋಷಿಗೆ ಹಿಂಗೆ ಕೊಟ್ಟಿರೋದ್ರಿಂದ ನಾವು ಇವನು ಸರಳವಾಗಿ ಓದ್ಕೊಳ್ಬೋದು. ಅದೇ ಮಂತ್ರ ಒಂದನ್ನೇ ನಾವು ಜಪ ಮಾಡ್ತೀವಿ ಅಂದರೆ ಮತ್ತೆ ಅದು ಬೇರೆ ಬೇರೆ ಕ್ರಿಯೆ ಆಗುತ್ತೆ. ಸ್ವಾಹ, ಸ್ವಧ, ನಮಃ ಇವು 3 ಮಂತ್ರಗಳು. ನಮಃ ಅನ್ನೋದು ಓಂಕಾರ ಏನಿದೆಯಲ್ಲ, ಓಂ ಅನ್ನುವುದು ನಮಃ ಅನ್ನೋದು 2 ಸಮಾನೆ. ನಮಃ ನಮಸ್ಕಾರ, ಓಂಕಾರ 2 ಒಂದೇ. ಸ್ವಾಹ ಅದು ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಬೇಕಾದ್ರೆ ಸ್ವಾಹ ಅಂತೀವಿ. ಅದೇ ಸ್ವಧ ಅಂದರೆ ಪಿತೃದೇವತೆಗಳಿಗೆ ಕೊಡಬೇಕಾದ್ರೆ ಸ್ವಧ ಅಂತೇಳಿ ತರ್ಪಣಾದಿಗಳನ್ನು ಮಾಡ್ತಕ್ಕಂತಹದ್ದು. ಸ್ವಾಹ ದೇವತೆಗಳ ಆವಿಸ್ಸನ್ನು ಕೊಡಬೇಕಾದ್ರೆ, ನಮಃ ನಮಸ್ಕಾರ ಮಾಡ್ತಕ್ಕಂಥದ್ದು. ಐಂ ಕೀಲಕಂ. ಈ ಕೀಲಕ ಅಂದ್ರೇನೆ ಲಾಕ್. ಈ ಲಾಕ್ ಏನಂದರೆ ಇದು ಐಂ ಇದೆ. ಐಂ ಅನ್ನೋದು ಸರಸ್ವತಿ ಬೀಜ. ಐಕಾರ ಭಾರತಿ ಯೋನಿಂ ಸಾರಸ್ವತಮವಾಗ್ಭವಂ ವಿದ್ಯಾ ಸಿದ್ಧಿಂಚ ಪುಂವಶಂ ಚತುಷ್ಷಷ್ಟಿ ಕಲಾತ್ಮಕಂ ಮಂತ್ರ. ಇದು ಒಂದು ಶ್ಲೋಕ.
ಐಮ್ ಅಂದರೆ ಏನು ಸಿಗ್ತದೆ ಅನ್ನೋದಕ್ಕೆ ಅದು ಡೆಫಿನಿಷನ್. ಒಂದೊಂದು ಅಕ್ಷರಕ್ಕೆ ಹಿಂಗೆ ಶ್ಲೋಕಗಳಿದ್ದಾವೆ. ಐಮ್ ಅನ್ನೋದಕ್ಕೆ ಅದೊಂದು. ಅಂದರೆ 64 ವಿದ್ಯೆಗಳು ಕೂಡ ಸಿಗ್ತಕ್ಕಂಥದ್ದು ಯಾವುದು ಒಂದು ಏನಾದರೂ ಮಂತ್ರ ಇದೆ, ಐಕಾರ. ಅದು ಜಪ ಮಾಡಿದರೆ ಸಿಗ್ತದೆ. ಯಾಕಂದರೆ ಅದು ಗುರು ಉಪದೇಶದ ಮೂಲಕ ತಗೋಬೇಕು. ಇಲ್ಲಿ ನಾವು ಜೊತೆಗೆ ಹೇಳಬೇಕಾದ್ರೆ ಏನು ಸಮಸ್ಯೆ ಇಲ್ಲ. ಮಮ ಶತ್ರು ಸರ್ವಶತ್ರು ನಾಶನಾರ್ಥೆ, ನನ್ನ ಶತ್ರುಗಳೆಲ್ಲವೂ ನಾಶನ ಆಗೋದಕ್ಕೋಸ್ಕರವಾಗಿ ಜಪೇ ವಿನಿಯೋಗ. ಅಂದರೆ ಶತ್ರುಗಳಂದರೆ ಯಾರು? ಹೊರಗಡೆ ಇಲ್ಲ ಶತ್ರುಗಳು, ಒಳಗಡೆ ಇರೋರೇ ನಮ್ಮ ಶತ್ರುಗಳು. ಒಳಗಡೆ ಯಾರಿದ್ದಾರೆ ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಇವು ಒಂದು ಕಡೆ ಶತ್ರು ಆದರೆ ಇನ್ನೊಂದು ಒಳಗಿನ ಶತ್ರುಗಳು ಇನ್ನೂ ಬೇರೆ ಇದ್ದಾರೆ. ಸುಮ್ಮದಂಗಿದ್ರೆ ನಾವು ಏನು ಮಾಡ್ತೀವಿ ಅಂದರೆ ಅವ್ನು ನನಗೆ ಹಂಗೆ ಮಾಡ್ಬೋದೇನೋ, ಇವ್ನು ಹಿಂಗೆ ಮಾಡ್ಬೋದು ಅಂತ ಆಲೋಚನೆ ಹೋಗ್ತಾಯಿದೆ. ಅದು ದೊಡ್ಡ ಶತ್ರು, ಮೊದಲನೇ ಶತ್ರು. ಅದು ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಭಾಳಷ್ಟು ಡೆಪ್ತ್ ಹೋದರೆ ಮಾತ್ರ ಗೊತ್ತಾಗತ್ತೆ. ನಿಮ್ಮ ಯದ್ಭಾವಂ ತದ್ಭವತಿ ಶಾಸ್ತ್ರ ಹೇಳೋದಿದೆ. ನೀನೇನು ಭಾವ ಮಾಡ್ತೀವಿ ಅದು ಬರುತ್ತೆ. ಆ ಸಂಕಲ್ಪ ವಿಕಲ್ಪ ಮಾಡ್ತಕ್ಕಂಥ ಮನಸ್ಸು ಐತಲ್ಲ, ಠಚತುಷ್ಟಯ ರೂಪಾಪ್ತಾಮ್ ಅಂತ ನಿನ್ನೆ ನೋಡಿದ್ವಿ. ಆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ ಒಳಗೈತಲ್ಲ, ಇದು ಭಾಳ ಪವರ್ಫುಲ್. ಅದೇ ಒಳಗಿರ್ತಕ್ಕಂಥ ಅದು ಮಹಾಶತ್ರು. ಯಾವಾಗ ಆಗ್ತದೆ ಅಂದರೆ ಅದನ್ನು ಬಳಸ್ಕೊಳ್ಳೋದು ನಮಗೆ ಗೊತ್ತಿಲ್ಲದೆ ಇರೋವಾಗ ಅದು ಶತ್ರು ಆಗುತ್ತೆ. ಅದ್ರ ಪಾಡಿಗೆ ಅದು ಬಿಟ್ಟಾಗ ಅದು ಶತ್ರು ಆಗುತ್ತೆ. ಅದನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ಆವಾಗ ಮಿತ್ರ ಆಗತ್ತೆ. ಹಾಗೆ ಸರ್ವಶತ್ರು ನಾಶನಾರ್ಥೆ ಜಪೇ ವಿನಿಯೋಗ. ಈ ಜಪವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಹೇಳಿಕೊಂಡು ಇದು ಜಪ ಮಾಡ್ತಾಯಿದ್ದು. ಇದರ ಫಲವನ್ನು ಸ್ವಲ್ಪ ಹೇಳಿಬಿಡ್ತೀನಿ. ಮೊದಲೇ ಹೇಳಿದರೆ ಮುಂದೆ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಇದರಾಗೆ ಪ್ರತಿಯೊಂದು ಒಂದೊಂದು ಅಂಗಗಳಿಗೂ ಕೂಡ ಆ ದೇವತೆ ರಕ್ಷಣೆ ಕೊಡುವಂತಹದ್ದು. ಕಣ್ಣಿಗೊಂದು ದೇವತೆ, ಕಿವಿಗೊಂದು ದೇವತೆ, ತಲೆಗೊಂದು ದೇವತೆ, ನಾಲಿಗೆಗೊಂದು ದೇವತೆ, ಕಂಠಕ್ಕೆ, ಹೀಗೆ ದೇಹದ ಒಂದೊಂದು ಭಾಗಗಳಿಗೂ ಒಂದೊಂದು ದೇವತೆ ರಕ್ಷಣೆ, ಪ್ರೊಟೆಕ್ಷನ್ ಇರ್ತದೆ. ಪಾತು ಅಂದರೆ ರಕ್ಷಣೆ ಮಾಡ್ತಕ್ಕಂಥವಳೆ ಅಂತ. ಶಿರಃ ಪಾತು ಅಂದರೆ ಶಿರವನ್ನು ರಕ್ಷಣೆ ಮಾಡ್ತಕ್ಕಂಥವಳು. ಹೀಗೆ ಪಾತು ರಕ್ಷಣೆ ಮಾಡ್ತಕ್ಕಂಥ ನಾವು ಭಾವಿಸ್ಬೇಕು. ಇದು ಭಾವನೆ ಸೇರಿಸಿದರೆ ಅದು ಫಲ ಹೆಚ್ಚು ಕೊಡ್ತದೆ. ಭಾವನೆ ಇಲ್ದಂಗೆ ಮಾಡಿದೆ ಅಂದರೆ ನಮಗೇನು ಅಂಥೇನು ಫಲ ಕೊಡೋದಿಲ್ಲ. ಫಲ ಕೊಡೋದಿಲ್ಲ ಅಂದರೆ ಕೊಡ್ತದೆ, ಆದರೆ ಕಡಿಮೆ ಕೊಡ್ತದೆ. ಹೆಚ್ಚು ಫಲ ಭಾವಿಸಬೇಕು. ಆ ದೇವಿ ನಮಗೆ ಶಿರ, ಈಗ ಒಂದು ವಾರ್ತಾಳಿ ಮೇ ಶಿರಃ ಪಾತು, ವಾರ್ತಾಳಿ ಆ ದೇವತೆ ನಮ್ಮ ಶಿರಸ್ಸು ಹತ್ರ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಭಾವನೆ ಮಾಡಬೇಕು ನಾವು. ನಮಗೆ ಆ ಭಾವನೆ ಬರಬೇಕು. ಹೀಗೆ ಬಂದರೆ ಅದು ಎಷ್ಟು ಎನರ್ಜೈಸ್ ಆಗುತ್ತೆ ಅಂದರೆ ಆ ಶಕ್ತಿ ಪ್ರವಾಹ ಆಗುತ್ತೆ. ಹೀಗೆ ಪ್ರತಿಯೊಂದು ಅಂಗಗಳಿಗೂ ಮತ್ತು ಗುದಗುಹ್ಯಕ್ಕೂ ಇಲ್ಲಿ ಹೇಳ್ತಕ್ಕಂಥ ಅಂದರೆ ಮಲದ್ವಾರ ಮತ್ತು ಮೂತ್ರದ್ವಾರಗಳಿಗೂ ರಕ್ಷಣೆ ಮಾಡ್ತಕ್ಕಂಥ ಏನು ಇಂಥದ್ದು ಇಷ್ಟು ಇದೆಲ್ಲ ಅನ್ನೋ ಅಂಥೇಳಿ ಕೆಲವರು ಕೇಳುವಂಥವ್ರು ಇದ್ದಾರೆ. ಏನಂದರೆ ಕೆಲವರು ಎಷ್ಟೋ ಜನ ಆರೋಗ್ಯ ಸಮಸ್ಯೆಯಿಂದ ಇದ್ದವ್ರು ಬೇಕಾದಷ್ಟು ಎಂಥದ್ದು ಏನಂತಾರೆ ಅದಕ್ಕೆ ಮೂಲಾಧಾರ ಚಕ್ರ ಸಮಸ್ಯೆ, ಮೂಲ ವ್ಯಾಧಿ, ಅಲ್ಲಿಂದ ಬಂದರೆ ಅದು ಅಲ್ಲಿಗೆ ಮೂಲ ವ್ಯಾಧಿ ಅಂತ ಕರೀತಾರೆ. ಇವೆಲ್ಲ ಈ ಸ್ತೋತ್ರವನ್ನು ಪಠನ ಮಾಡಿ ಮೂಲವ್ಯಾಧಿ ಕಳ್ಕೊಂಡವ್ರು ಇದ್ದಾರೆ. ಅಂದರೆ ಇವ್ರೇನು ಜಪ ಮಾಡ್ತಾ ಹೋದ್ರೆ ಏನಾಗುತ್ತಂದರೆ ಅವ್ರೇನು ಕೊಡ್ತಾ ಇರೋಲ್ಲ ಡಾಕ್ಟ್ರುಗಳಿಗೆ, ಅವ್ರಿಗೆ ಆಲೋಚನೆ ಬರುತ್ತೆ, ಈ ಔಷಧಿ ಬದಲು ಈ ಔಷಧಿ ಕೊಟ್ಟರೆ ಹೆಂಗೆ ಅಂತ ಒಂದು ಆಲೋಚನೆ ಸ್ಫುರಣೆ ಆಗುತ್ತೆ. ಇದು ಓದಿದ ಕೂಡಲೇ ನಾನು ಆಸ್ಪತ್ರೆಗೆ ಹೋಗೋದಿಲ್ಲ ಅಂತಲ್ಲ, ಆಸ್ಪತ್ರೆಗೆ ಹೋಗ್ತಾ ಇರ್ಬೇಕು. ಇದು ಜಪ ಮಾಡೋ ಅವನಿಗೆ ಬುದ್ಧಿ ಪ್ರೇರಣೆ ಆಗಿ ಔಷಧಿಯನ್ನು ಬದಲು ಮಾಡ್ತಾರೆ. ಅಥವಾ ಇನ್ನು ಯಾರೋ ಒಬ್ಬರು ಬಂದು ನಾನು ಇಲ್ಲಿ ಹೋಗಿದ್ದೆ, ಇಲ್ಲಿ ಚೆನ್ನಾಗಾಯಿತು ಅಂಥೇಳಿ ಒಬ್ಬರು ಸಜೆಸ್ಟ್ ಮಾಡ್ತಾರೆ. ಅಲ್ಲಿಗೆ ಹೋದಾಗ ತಕ್ಷಣ ನಮಗೆ ರಿಪೇರಿ ಆಗ್ತದೆ. ಇದೆಲ್ಲ ಯಾರ ಕೃಪೆ ಅಂದರೆ ಭಗವಂತನ ಕೃಪೆ ಅಂತ. ಏನಿಲ್ಲರಿ, ನಾನು ಅವ್ರ ಡಾಕ್ಟ್ರ್, ಅವ್ರ ಕೈಗುಣ ಏನಿಲ್ಲ, ಅವ್ರು ಕೂಡ ಕೈ ಎತ್ತುತ್ತಾರೆ ಡಾಕ್ಟ್ರುಗಳು. ನಮ್ಮದೇನಿಲ್ಲ, ನಾನು ಆಪ್ರೇಷನ್ ಮಾಡಿದ್ದೀನಿ, ಅದು ಉಳಿಸೋದು ಅವ್ರದ್ದೇ ಅಂಥೇಳಿ. ಈ ಥರ ಸಾಕಷ್ಟಿದ್ದಾವೆ. ಹಾಗಾಗಿ ಆ ಕೃಪೆ ಬರಬೇಕಂದ್ರೆ ಆ ಭಾವದಿಂದ ಮಾಡಿದರೆ 100% ಭಾಳ ಬೇಗ ರಿಸಲ್ಟ್ ಬರ್ತದೆ. ಭಾವಕ್ಕೆ ಬಹಳಷ್ಟು ಒತ್ತು ಕೊಡಬೇಕು ಅನ್ನೋದು ಮುಖ್ಯ. ಇದು ಮುಖ್ಯ. ಇದು ಈ ಸರ್ವ ಇಂದ್ರಿಯಗಳನ್ನು ತಲೆಯಿಂದ ಹಿಡ್ಕೊಂಡು ಪಾದದವರೆಗೂ ಪ್ರತಿಯೊಂದು ಅಂಗವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜಗನ್ಮಾತೆ ಅಂತ ಭಾವಿಸಬೇಕು. ಇದು ಮುಖ್ಯವಾಗಿ. ಇದರಿಂದ ನಮಗೆ ಏನೇನು ಸಿಗ್ತದೆ, ಯಾವ ದೇವತೆ ರಕ್ಷಣೆ ಮಾಡ್ತಾಳೆ, ಹೇಗೆ ರಕ್ಷಣೆ ಮಾಡ್ತಾಳೆ, ಅದೆಲ್ಲ ಅಲ್ಲಿ ನೋಡೋಣ. ಇಲ್ಲಿ ಆ ಅಮ್ಮನ ಹೇಗೆ ಸ್ತುತಿ ಪ್ರಾರಂಭ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಧ್ಯಾತ್ವೇಂದ್ರ ನೀಲವರ್ಣಾಭಾಂ ಚಂದ್ರ ಸೂರ್ಯಾಗ್ನಿಲೋಚನಾಂ
ಧ್ಯಾತ್ವಾ ಇಂದ್ರನೀಲ ವರ್ಣಾಂ, ನಾನು ಧ್ಯಾನಿಸ್ತಾ ಇದ್ದೀನಿ. ಹೇಗೆಂದರೆ ಇಂದ್ರನೀಲ ಅಂದರೆ ಆಕಾಶ ನೀಲಿಯಲ್ಲಿ ನೀಲ ಸ್ವರೂಪವಾಗಿರ್ತಕ್ಕಂತಹ ಜಗನ್ಮಾತೆಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಆ ದೇವತೆಯನ್ನು ಆ ರೀತಿ ಭಾವನೆ ಮಾಡಬೇಕು. ನೀಲವರ್ಣಾಭಾಂ, ಆಕಾಶ ನೀಲಿ ಬಣ್ಣದಲ್ಲಿರ್ತಕ್ಕಂಥ ಆ ಬಣ್ಣದಲ್ಲಿರ್ತಕ್ಕಂಥವಳು ಹೇಗಿದ್ದಾಳೆ? ಚಂದ್ರ ಸೂರ್ಯ ಅಗ್ನಿಲೋಚನಾಂ. ಇಲ್ಲಿ 2 ಕಣ್ಣಿರ್ತಾವಲ್ಲ, 3 ಕೊಟ್ಟಿದ್ದಾರಲ್ಲ, ಸೂರ್ಯ ಚಂದ್ರ. ಸೂರ್ಯ ಒಂದು ಕಡೆಗೆ, ಚಂದ್ರ ಒಂದು ಕಡೆಗೆ, ಬಲಗಡೆಗೆ ಸೂರ್ಯ, ಎಡಗಡೆಗೆ ಚಂದ್ರ, ಮಧ್ಯೆ ಅಗ್ನಿ, ತ್ರಿನೇತ್ರ, 3 ಕಣ್ಣುಗಳು ಇರೋ ಎಮ್ಮೆ. ಇನ್ನು ಒಂದು ರೀತಿಯಲ್ಲಿ ನೋಡಿದರೆ ಇದು ಸೂರ್ಯನಾಡಿ ಚಂದ್ರನಾಡಿ, ಮಧ್ಯೆ ಇರ್ತಕ್ಕಂಥ ಸುಷುಮ್ನೆಯೇ ಅಗ್ನಿ ಅಂತ ಭಾವಿಸಿದರೆ, ಸೂರ್ಯ ಚಂದ್ರ ಅಗ್ನಿ ಸುಷುಮ್ನ ರೂಪ ಸ್ಥಿತಿಯಲ್ಲಿ ಇರ್ತಕ್ಕಂಥವಳು ಅಂತೇಳಿ ಕೂಡ ನಾವಿಲ್ಲಿ ಭಾವನೆ ಮಾಡ್ಬೋದು. ಲೋಚನ ಅಂತ ಹೇಳಿದ್ರೆ ಕಣ್ಣುಗಳು ಅಷ್ಟೇ, ನಾವು ತಗೊಂಡು ಆ ದೇವಿಯನ್ನು ಸ್ಮರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ವಿಧಿ ವಿಷ್ಣು ಸುರೇಂದ್ರಾದಿ ಮಾತೃಭೈರವ ಸೇವಿತಾಂ. ವಿಧಿ ಅಂದರೆ ವಿಧಾತ, ವಿಧಾತ ಅಂದರೆ ಬ್ರಹ್ಮ, ವಿಷ್ಣು ಅಂದರೆ ವಿಷ್ಣು, ಸುರ ಇಂದ್ರಾದಿ. ಇಂದ್ರ ಆದಿ ಅಂತಂದು ಹೇಳಿದ ಮೇಲೆ ಎಲ್ಲರೂ ಅಂತ, ಅವ್ರನ್ನ ಬಿಟ್ಟು ಎಲ್ಲರೂ ಅಂತ. ವಿಧಿ ಬ್ರಹ್ಮ ವಿಷ್ಣು ಸುರರು ಅಂತ ದೇವತೆಗಳೆಲ್ಲರೂ ಆದಿಯಾಗಿ ಮಾತೃಭೈರವ ಸೇವಿತಾಂ. ಭೈರವರು ಕೂಡ ಆ ದೇವತೆಯನ್ನು ಸೇವನೆ ಮಾಡ್ತಕ್ಕಂಥ ಸ್ವರೂಪವನ್ನು ನಾವು ಧ್ಯಾನ ಮಾಡಬೇಕು. ಅಂದರೆ ನಾವು ನೋಡಿದರೆ ಆಯಮ್ಮ ಮುಂದೆ ಕಾಣಬಾರ್ದು, ಆ ಪಕ್ಕಕ್ಕೆ ಬ್ರಹ್ಮ ವಿಷ್ಣು ಶಿವ ರುದ್ರ ಅವರೆಲ್ಲರೂ ಇದ್ದಾರೆ, ಅಲ್ಲಿ ನಾನು ಕೂಡ ಇದ್ದು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಭಾವನೆ ಮಾಡಿರಿ. ಆ ಫೀಲ್ ಹೇಗಿರ್ತದೆ ನೋಡಿರಿ, ಆ ಭಾವನೆ ಬರಬೇಕು. ಆ ಭಾವನೆಯಿಂದ ನಾವು ನಮಸ್ಕಾರ ಮಾಡಬೇಕು. ಮತ್ತು ಹಾರನೂಪುರ ಕೇಯೂರ ವಲಯೇ ರೂಪ ಶೋಭಿತಾಂ ಜ್ವಲನ್ಮಣಿ ಗಣಪ್ರೋಕ್ತಂ ಮುಕುಟೋಜ್ವಲ ಶೋಭಿತಾಂ. ಇದು 2ನೇ ಶ್ಲೋಕ. ಹಾರನೂಪುರ, ಹಾರ ಅಂದರೆ ಹಾರವನ್ನು ಧರಿಸಿರ್ತಕ್ಕಂಥವಳು, ನೂಪುರ ಅಂದರೆ ಗೆಜ್ಜೆ ಇರ್ತಕ್ಕಂಥದ್ದು, ಕೇಯೂರ ಬಾಹುಗಳಿಗೆ ಪಟ್ಟಿಗಳಿರ್ತಾವಲ್ಲ ಆ ರೀತಿಯೆಲ್ಲ ಇರ್ತಕ್ಕಂಥವಳು, ವಲಯೇ ರೂಪ ಶೋಭಿತ, ವಲಯ ಅಂದರೆ ಬಳೆಗಳಿಂದ ಶೋಭಿತವಾಗಿರ್ತಕ್ಕಂತಹ ಜಗನ್ಮಾತೆಯನ್ನು ನಾವು ನೆನಪು ಮಾಡಬೇಕು. ಜ್ವಲನ್ಮಣಿ ಮಣಿಗಣ ಪ್ರೋಕ್ತ, ಜ್ವಲನ್ಮಣಿ, ಜ್ವಲ ಅಂದರೆ ಪ್ರಕಾಶ ಮಾಡುವಂತಹ ಮಣಿಗಳಿಂದ ಕೂಡಿರ್ತಕ್ಕಂತಹ ಮುಕುಟೋಜ್ವಲ ಶೋಭಿತ. ಆ ಕಿರೀಟ ಏನಿದೆಯಲ್ಲ ಅದರೊಳಗೆ ಮಣಿಗಳು, ಅನಂತ ಮಣಿಗಳಿದ್ದಾವೆ, ಅವು ಶೋಭಾಯಮಾನವಾಗಿ ಬೆಳಗ್ತಾ ಇದ್ದಾವೆ. ಆ ಪ್ರಭೆಯಲ್ಲಿ ನಾವೆಲ್ಲ ಇದ್ದೀವಿ, ಆ ಯಮ್ಮನ ಪ್ರಭೆ ನಮ್ಮ ಮೇಲೆ ಬಿದ್ದಿದೆ ಅಂತ ಭಾವನೆಯನ್ನು ಮಾಡಿಕೊಳ್ಬೇಕು. ಅವಾಗ ಆ ಶಕ್ತಿ ನಮ್ಮಲ್ಲಿ ಪ್ರವಾಹ ಆಗ್ತದೆ ಅಂತ ಅರ್ಥ. ಹೀಗೆ ಆ ತಾಯಿಯನ್ನು ಭಾವನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಳ್ಬೇಕು. ಆವಾಗ ನಮಗೆ ಆ ಶಕ್ತಿ ಪ್ರವಾಹ ಆಗ್ತದೆ. ಎಲ್ಲವೂ ಭಾವನಾ ಮಾತ್ರ ಸಂತುಷ್ಟಾಯೈ ನಮೋ ನಮಃ. ಆ ಜಗನ್ಮಾತೆಗೆ ಅದು ಭಾವನೋಪನಿಷತ್ತಲ್ಲಿ ಬರುತ್ತೆ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ಭಾವನಾ ಮಾತ್ರ ಸಂತುಷ್ಟಾಯ, ಅಂದರೆ ಭಾವನೆ ಮಾಡಿದರೆ ಸಾಕು ಸಂತುಷ್ಟ. ಅಮ್ಮನಿಗೆ ನನಗೆ ಅದು ನೈವೇದ್ಯ ಕೊಡೋಕ್ಕಿಲ್ಲ, ಇದು ನೈವೇದ್ಯ ಕೊಡೋಕ್ಕಿಲ್ಲ, ಏನೂ ಕೊಡೋಕ್ಕಿಲ್ಲ ಅಂತಂದರು, ಇರೋದೊಂದು ಲೋಟ ನೀರಿಟ್ಟು ನಮಸ್ಕಾರ ಮಾಡಿದರೂ ಅಮ್ಮ ಸ್ವೀಕಾರ ಮಾಡ್ತಾಳೆ. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾರ ಒಂದು ಪತ್ರವಾಗಲಿ ಪುಷ್ಪವಾಗಲಿ ಫಲ ಆಗಲಿ ತೋಯ, ನೀರು ಕನಿಷ್ಠ ನೀರಾರು ಹಾಕಿ ನೀರಿಟ್ಟರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ, ಅನುಗ್ರಹ ಮಾಡ್ತೀನಿ ಅಂತ. ಹಾಗೆ ಅಷ್ಟು ಸುಲಭವಾಗಿ ಸಿಗ್ತಕ್ಕಂತಹ ಭಗವಂತ ಇದ್ದಾನೆ ಅಂತ ಇಲ್ಲಿ ಅರ್ಥ. ಆ ಭಾವನೆಯನ್ನು ತಂದುಕೊಳ್ಬೇಕು. ಇನ್ನು 3ನೇ ಶ್ಲೋಕ, ಶಸ್ತ್ರಾಣ್ಯಸ್ತ್ರಾಣಿ ಸರ್ವಾಣಿ ಸರ್ವಕಾರ್ಯಕರಣಾನಿ ಚ ಕರೈರ್ ಸಮಸ್ತೈರ್ವಿವಿಧೈರ್ ಬಿಭ್ರತೀಂ ಮುಸಲಂ ಹಲಂ. ಆ ಜಗನ್ಮಾತೆ ಸರ್ವಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದಾಳೆ. ಶಸ್ತ್ರಗಳು ಅಂದರೆ ಬಾಣಗಳು ಅವೆಲ್ಲ ಇರ್ತಾವಲ್ಲ, ಅವು ಶಸ್ತ್ರಗಳು ಅಂತ ಕರೀತಾರೆ. ಅಸ್ತ್ರ ಅಂದರೆ
ಮಂತ್ರ ಪ್ರಯೋಗ ಮಾಡಿ ಮಾಡ್ತಕ್ಕಂಥದ್ದು. ಮಂತ್ರ ಹೇಳಿ ಸಿನಿಮಾದಾಗ, ಹಳೆ ಸಿನಿಮಾದಾಗ ಹಿಂಗೆ ಬಾಣ ತೊಗೊಂಡು ಹಾಗೆ ಹೇಳ್ತಾರೆ. ಕೆಲವೊಂದು ಹಿಂಗೆ ತಗೊಂಡು ಅವನು ಹಿಂಗೆ ಮಂತ್ರ ಮಾಡ್ತಾನೆ, ಮಂತ್ರ ಮಾಡಿಬಿಡ್ತಾನೆ, ಅದು ಅಸ್ತ್ರ. ಆ ಅಸ್ತ್ರ ಒಂದಿದ್ದು 1000 ಆಗಿ ಅದು ಬಾಣ ಹೋದಂಗೆ ಹೋಗುತ್ತೆ, ಅದು ಅಗ್ನಿಯಾಗಿ ಹೊರಗೆ ಚಿಮ್ತದೆ. ಬಾಣ ಹೋದಂಗೆ ಹೋಗುತ್ತೆ, ಅದು ಗಾಳಿಯಾಗಿ ಚಿಮ್ತದೆ. ಬಾಣ ಹೋದಂಗೆ ನೀರಾಗಿ ಚಿಮ್ತದೆ. ಇದೆಲ್ಲ ಏನು ಅಂದರೆ ಅದು ಅಸ್ತ್ರ. ಇದು ಶಸ್ತ್ರ. ಶಸ್ತ್ರ ಅಂದರೆ ಅದು ಸುಮ್ಮನೆ ಕೈಯ ಅದು ಅಷ್ಟೇ ತುಕಡ. ಈ ಅಸ್ತ್ರ ಅಂದರೆ ಅದ್ರಾಗ ಒಂದು ದೇವತೆ ನಿಕ್ಷಿಪ್ತ ಆಗಿರ್ತಕ್ಕಂಥ ಅಂಥವೆಲ್ಲವೂ ಕೂಡ ಸರ್ವಾಣಿ ಸರ್ವಕಾರ್ಯಕರಣಾನಿಚ, ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕರಣಗಳು ಅಲ್ಲಿ ಇದ್ದಾವೆ. ಕರೈಹಿ ಸಮಸ್ತೈರ್ ವಿವಿಧೈಹಿ, ವಿವಿಧ ರೀತಿಯಲ್ಲಿರ್ತಕ್ಕಂತಹ ಬಾಣಗಳನ್ನು ಅಷ್ಟಭುಜಗಳಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಆ ಜಗನ್ಮಾತೆ ಮುಸಲಂ ಹಲಂ ಇವೆರಡು ವಿಶೇಷವಾಗಿ ಹೇಳಿದ್ದಾರೆ. ಮುಸಲ ಹಲ. ಮುಸಲ ಅಂದರೆ ಒಣಕೆ, ಹಲ ಅಂದರೆ ನೇಗಿಲು. ನೇಗಿಲು ಅಂದರೆ ಅದು ಎಬ್ಬೋದು, ಇದು ಕುಟ್ಟೋದು. ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಇದ್ರ ಬಗ್ಗೆ ನಾವು ಹಿಂದಿನ ವೀಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ. ಆದರೆ ಹೊಸಬರಿದ್ದರೆ ಮುಸಲ ಹಲಂ ಅಂದರೆ ನೇಗಿಲು ಬಿತ್ತಲಿಕ್ಕೆ ನಾವು ಏನು ಹೊಲವನ್ನು ಹಸನು ಮಾಡ್ತದೆ. ಅದು ಏನಿದ್ರು ಎಲ್ಲವನ್ನು ಎಬ್ಬಿ ತೆಗೆದಾಗ್ಬಿಡ್ತದೆ. ಅದು ಎಬ್ಬು ತೆಗೆದ್ರೆ ಈ ಹುಳ ಉಪ್ಪಡಿ ಅವೆಲ್ಲವೂ ಕ್ಲಿಯರ್ ಆಗ್ತವೆ, ಮಣ್ಣು ಹದ ಆಗುತ್ತೆ, ಫುಸುಲಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಬೀಜ ಬಿತ್ತಲಿಕ್ಕೆ ಬರೋದಿಲ್ಲ. ಆಮೇಲೆ ಮುಸಲಂ ಅಂದರೆ ಅದು ಧಾನ್ಯ ಎಲ್ಲ ಬಂದ ಮೇಲೆ ಅದು ಕುಟ್ಟಿ ಹಸನು ಮಾಡಿ ಏನು ಅದು ಸಂಸ್ಕಾರ ಮಾಡಿ ನಮ್ಗೆ ಊಟ ಮಾಡಲಿಕ್ಕೆ ಯೋಗ್ಯವಾಗುವಂತೆ ತಯಾರು ಮಾಡ್ತಕ್ಕಂಥದ್ದು ಮುಸಲ. ಈ ಎರಡು ಆಯುಧಗಳನ್ನ ಹೆಚ್ಚು ಹೇಳ್ತಾ ಇದ್ದಾರೆ. ಅಂದರೆ ಇದು ಸಂಪತ್ಕರಿ ದೇವಿ ಅಂತ ಅರ್ಥ. ಸಂಪತ್ತನ್ನು ಲಕ್ಷ್ಮೀದೇವಿ ಅಂತಂದೇ ಅರ್ಥ. ಸರ್ವ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥ, ಅಂದರೆ ಆ ಹೊಲದಾಗಿರ್ತಕ್ಕಂಥ ಬೆಳೆ ರೈತ ಏನಾದರೂ ಆ ಸಣ್ಣ ಚಿತ್ರಪಟವನ್ನಾಗಲಿ ಆ ಒಂದು ಸಣ್ಣ ಗೂಡು ಏನಾರ ಮಾಡಿ ಅಲ್ಲಿ ಗಿಡದ ಹತ್ರ ಏನೋ ಗೂಡು ಮಾಡಿ ದಿವಸ ಒಂದಿಷ್ಟು ನೈವೇದ್ಯ ಏನೋ ತಿಳಿದಿದ್ದು ಅವ್ರ ಮನೆಗಿಂದಿದ್ದು ಏನೋ ಒಂದಿಷ್ಟು ಬೆಲ್ಲನೋ ಏನೋ ಒಂದಿಷ್ಟು ನೈವೇದ್ಯ ಮಾಡಿ ದಿವಸ ನಮಸ್ಕಾರ ಮಾಡ್ಕೊಂಡ್ರೆ ಸಾಕು. ನಮಸ್ಕಾರ ಮಾಡಿ ಆ ಕೆಲಸಕ್ಕೆ ಪ್ರಾರಂಭ ಮಾಡಿದರೂ ಅವ್ರ ಹೊಲ ರಕ್ಷಣೆ ಆಗ್ತದೆ. ಆ ಪೈರು ಸಸ್ಯಶ್ಯಾಮಲವಾಗಿ ಚೆನ್ನಾಗಿ ಬೆಳ್ತದೆ. ಯಾವ ರೋಗ ರುಜಿನಗಳು ಕೂಡ ಬರೋದಿಲ್ಲ. ಇದು ಸಾಕಷ್ಟು ಜನ ಮಾಡಿದ್ದಾರೆ. ಅದರ ಪ್ರಯೋಗವನ್ನು ಮಾಡಿ ಆ ಫಲವನ್ನು ಕಂಡಿರೋ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ನಿಮ್ಮವರು ಏನಾರ ಹೊಲ ಇದ್ದರೆ ಈ ಒಂದು ಪ್ರಯೋಗ ಮಾಡಿ ಇದರ ಲಾಭವನ್ನು ನೀವು ಪಡ್ಕೊಳ್ಬೋದು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು 4ನೇ ಪದ್ಯ, ವಾರಾಹಿ ದೇವಿ ಕವಚಂ. ಈ ವಾರಾಹಿ ದೇವಿ ಕವಚ ಏನು ಮಾಡ್ತದೆ ಅಂತ ಹೇಳಿದ್ರು. ಭುಕ್ತಿ ಮುಕ್ತಿ ಫಲಪ್ರದಂ. ಭುಕ್ತಿ ಅಂದರೆ ಈ ಹೊರಗಿರ್ತಕ್ಕಂಥ ಬಾಹ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಊಟ ತಿಂಡಿ ಇನ್ನು ವಸತಿ ಎಲ್ಲವೇನಿದೆ ಅವೆಲ್ಲ ಭುಕ್ತಿ. ಈ ಜೀವನ ನಡೆಸ್ಕೊಳ್ಳಿಕ್ಕೆ ಏನು ಬೇಕೋ ಅವೆಲ್ಲವನ್ನೂ ಒದಗಿಸ್ಕೊಡ್ತಾಳೆ. ಮುಕ್ತಿ ಫಲಪ್ರದಂ, ಮುಕ್ತಿಯನ್ನು ಕೊಡ್ತಾಳೆ. ಮುಕ್ತಿ ಅಂದರೆ ಮೋಕ್ಷವನ್ನು ಕೂಡ ಕೊಡ್ತಾಳೆ. ಅದು ಹೆಂಗಿರ್ತೈತೆ ರೀ, ಎಲ್ಲಿರ್ತೈತೆ, ಎಲ್ಲಿ ಸಿಗ್ತೈತೆ? ಅದು ಸ್ವರ್ಗದಾಗಿರ್ತದ, ನರಕದಾಗಿರ್ತದ? ಪ್ರಶ್ನೆಗಳು ಬರ್ತಾವೆ. ಹಾಗೆ ಅದು ಸ್ವರ್ಗದಾಗಿರೋದಿಲ್ಲ, ನರಕದಾಗಿರೋದಿಲ್ಲ. ನರಕದಾಗಿರೋದು ಅದಕ್ಕೆ ಮುಕ್ತಿ ಅನ್ನೋಂಗಿಲ್ಲ. ಸ್ವರ್ಗ ಇದ್ದರೆ ಅದನ್ನು ಕೂಡ ಮುಕ್ತಿ ಅನ್ನೋಂಗಿಲ್ಲ. ಸ್ವರ್ಗಸ್ಥರಾದರು ಅಂತಾರಲ್ಲ, ಅದು ಕೂಡ ಮುಕ್ತಿಯಲ್ಲ. ಯಾಕಂದರೆ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕೆ ವಿಶಂತಿ ಭಗವದ್ಗೀತೆಯಲ್ಲಿ ಹೇಳ್ತದೆ. ಯಾಕಂದರೆ ಪುಣ್ಯ ಭಾಳಷ್ಟು ದಾನ ಎಲ್ಲವೂ ಮಾಡಿದರು ಅಂತ ಇಟ್ಕೊಂಡ್ರೆ ಅದು ಸೀದಾ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ದಿವಸ ಚೆನ್ನಾಗಿ ಅಲ್ಲಿ ಭೋಗಗಳು ಅನುಭವಿಸಿ ಮತ್ತೆ ವಾಪಸ್ ಬರಬೇಕು. ಅದು ಹೆಂಗಂದರೆ ಈಗ 1 ಕೋಟಿ ರೂಪಾಯಿ ಇದೆ, ಏನೋ ಸಂಪಾದನೆ ಆಯಿತು, ಭಾಳ ಖುಷಿ ಆಯಿತು, 8-10 ಕೋಟಿ ಬಂತಂದರೆ ಎಷ್ಟಕ್ಕೊಂದು ರೊಕ್ಕ ಏನು ಮಾಡಬೇಕು, ಹೋಗಿ ಫಾರಿನ್ಗೆ ಹೋಗಿ ಮಜಾ ಮಾಡ್ಕೊಂಡು ಹೋದರು. ಎಷ್ಟು ದಿವಸ ಇರ್ತಾರೆ? ರೊಕ್ಕ ಖರ್ಚಾಗೋ ತನಕ. ಖರ್ಚಾದ್ಮೇಲೆ ಸೀದಾ ಮತ್ತೆ ಇಲ್ಲಿಗೆ ಬರೋಕೆ ವಾಪಸ್. ಹಾಗೆ ಈ ಪುಣ್ಯ ಸಂಪಾದನೆ ಮಾಡಿ ಖರ್ಚು ಮಾಡೋಕ್ಕೆ ಸ್ವರ್ಗಕ್ಕೆ ಹೋಗಿದ್ರೆ ಮತ್ತು ಅದು ಖರ್ಚು ಮಾಡ್ಕೊಂಡ್ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು. ಹಾಗೆ ಸ್ವರ್ಗನೂ ಅಷ್ಟೇ, ನರಕನೂ ಅಷ್ಟೇ. ಪಾಪ ಮಾಡಿದರೆ ಅಲ್ಲೋಗಿ ಶಿಕ್ಷೆ ಅನುಭವಿಸಿ ವಾಪಸ್ ಬರಬೇಕು, ಮತ್ತು ಇಲ್ಲಿಗೆ ಬಂದು ಮತ್ತೆ ಸಂಪಾದನೆ. ಈ ಸ್ವರ್ಗ ನರಕಗಳನ್ನು ಬಿಟ್ಟು ಮತ್ತೆ ಹುಟ್ಟುವಂಥ ಸ್ಥಿತಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಯಾವುದಿದೆಯೋ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶನೇನಂ ಅನ್ನೋ ಹಾಗೆ ಮತ್ತೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಈ ಚಕ್ರದಿಂದ ಹೊರಗೆ ಆಗಬೇಕಂದ್ರೆ ಅದಕ್ಕೆ ಹೊರಗೆ ಹಾಕುವಂಥದ್ದೇ ಮುಕ್ತಿ. ಅಂದರೆ ಇಲ್ಲಿ
ಮೋಕ್ಷ ಅಂದರೆ ಮೋಹಕ್ಷಯ ಅಂತ ಹೇಳ್ತಾರೆ. ಗುಂಡಪ್ಪನವರು ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ರಕ್ತ ವಿಪರೀತವಾಗದಿರೇ ಮುಕ್ತಿ. ಅವ್ರು ಹೇಳೋದು ರಕ್ತ ವಿಪರೀತ ಆಗಬಾರ್ದು. ರಕ್ತ ವಿಪರೀತ ಆಗಿದರೆ ಮುಕ್ತಿ. ಅಂದರೆ ಆ ಒಂದು ಬಂಧನ, ಯಾವುದೇ ಒಂದು ಆಸೆ ಹೆಚ್ಚು ಆಯಿತು ಅಂದರೆ ಅದು ಬಂಧನಕ್ಕೆ ಒಳಗ ಮಾಡ್ತದೆ. ಆಸಕ್ತಿ ಇರಬಾರ್ದು ಅಂತಲ್ಲ, ಇರಬೇಕು ಅಂತಲ್ಲ, ಎಲ್ಲವೂ ಸಾಕ್ಷಿ ಸ್ವರೂಪದಲ್ಲಿರ್ತಕ್ಕಂಥ ಸ್ಥಿತಿ. ಅದನ್ನು ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥ ಸ್ಥಿತಿ. ಅಂದರೆ ನಾವು ಅದು ಎಲ್ಲಿಗೆ ಯಾರಿಗೆ ಬರ್ತದಂದರೆ, ಹೊರಗಡೆ ಏನಾದರೂ ನಡೀತಾ ಇದ್ದರೆ ನಾವಿಲ್ಲಿ ಸ್ಪಂದನೆ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಒಳಗಡೆ ಏನಾದ್ರು ಗದ್ದಲ ನಡೀತು ಅಂದರೆ ಹೊರಗಿನ ವಿಷಯಗಳನ್ನು ನೋಡಿ ಆವಾಗ ನಮಗೆ ಮೋಕ್ಷ ಆಗಿಲ್ಲ ಅಂತ ಅದೇ ಗುರುತು. ಹೊರಗಿಲ್ಲಿ ಏನೂ ಗದ್ದಲಿಲ್ಲ, ಪ್ರಶಾಂತವಾಗಿದೆ, ಏನಾದರೂ ಪ್ರಶಾಂತವಾಗಿರ್ತದೆ ಅಂದರೆ ಅದು ಮೋಕ್ಷ ಆಗಿದೆ ಅಂತ ಗುರುತು. ಕೆಲವೊಂದು ಹಾಗೆ ಅದು ಇದೆ ಅಂದರೆ ಹಂಗಾಗಿ ಮನಸ್ಸು ಗಟ್ಟಿ ಮಾಡಿ ಹಿಂಗೆ ನಿಂತ್ಕೊಂಡು ತಿನ್ನೋದು ಅದು ಕೂಡ ಮೋಕ್ಷ ಅಲ್ಲ. ಹಿಂಗೆ ಅಂತ ಹೇಳೋಕ್ಕಲ್ಲ, ಅದು ಇನ್ನೊಂದ್ಸಲಿ ಹುಟ್ಟುವಂಥ ಅದು ಆ ಪರಮಾನಂದ ಸುಖ. ಅದಕ್ಕಿಂತ ಇನ್ನೊಂದು ಸುಖ ಇಲ್ಲ. ಅದು ನಾವೀಗ ಇಂದ್ರಿಯ ಸುಖ ಅನ್ಭವ. ಈಗಲ ಇದು ಒಂದು ಲಡ್ಡು ತಿಂತೀವಿ, ಸಿಹಿ ಆಗುತ್ತೆ, ಖುಷಿ ಆಗುತ್ತೆ, ಅದೊಂದು ಸುಖ. ಆದರೆ ಅದು ಬಾಹ್ಯ ಇಂದ್ರಿಯಗಳಿಂದ ಬರ್ತಕ್ಕಂಥ ಸುಖ. ಈಗ ಒಳಗೆ ಅಂತರೇಂದ್ರಿಯ ಅಂತ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳಿಂದಲೂ ಸ್ವಲ್ಪ ಸುಖ ಬರ್ತದೆ. ಅದು ಕೂಡ ಶಾಶ್ವತ ಅಲ್ಲ. ಇದಕ್ಕೆ ಮೀರಿರ್ತಕ್ಕಂತಹ ಒಂದು ಸುಖ ಏನಿದೆ ಅದು ಮುಕ್ತಿ. ಅದು ಕೂಡ ಈ ಜಗನ್ಮಾತೆ ಕೊಡ್ತಕ್ಕಂಥವಳು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥದ್ದು. ಪಠೇತ್ ತ್ರಿಸಂಧ್ಯಂ ರಕ್ಷಾರ್ಥಂ ಘೋರ ಶತ್ರು ನಿಕೃಂತಯೇ. ಪಠೇತ್ ತ್ರಿಸಂಧ್ಯಂ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಯಾಕಂದರೆ ಈ ವಾರಾಹಿ ಸ್ತುತಿ ಅಂದ್ಕೂಡಲೇ ಏನಿಲ್ಲರಿ ರಾತ್ರಿ ಅಷ್ಟೇ ಮಾಡಬೇಕಂತೆ. ಯಾಕಂದರೆ ಯೂಟ್ಯೂಬ್ನಾಗ ಹೇಳ್ತಾರಂತೆ, ಹೌದಲ್ವ? ಯೂಟ್ಯೂಬ್ನಾಗ ಹೇಳೋದು ಸಾಯಂಕಾಲ ಅಷ್ಟೇ ಮಾಡೋಕೆ, ರಾತ್ರಿ ಅಷ್ಟೇ, ಮತ್ತೆ ಯಾವಾಗಲೂ ಮಾಡಬಾರ್ದು. ಇಲ್ಲೇನು ಪಠೇತ್ ತ್ರಿಸಂಧ್ಯಂ, ಋಷಿ ಹೇಳ್ತಾ ಇದ್ದಾನೆ 3 ಸಂಧ್ಯೆಗಳು ಅಂದರೆ ಸೂರ್ಯ ಉದಯದ ಸಮಯದಲ್ಲಿ, ಮಧ್ಯಾಹ್ನದಲ್ಲಿ ಮತ್ತು ಸಾಯಂಕಾಲ 3 ಸಾರಿ ಕೂಡ ಹೇಳಬೇಕು. ಯಾರು ಹೇಳ್ತಾರೋ ಅವರು ರಕ್ಷಾರ್ಥಂ ಘೋರ ಶತ್ರು ನಿಕೃಂತಯೇ. ಅದು ಶತ್ರು ನಮ್ಮೊಳಗೆ ಇದೆ, ನಾವೇ ಶತ್ರು, ನಮ್ಮ ಮನಸ್ಸೇ ಒಂದು ಶತ್ರು. ಆ ಸಂಕಲ್ಪ ವಿಕಲ್ಪ ಮಾಡೋದ್ರಿಂದ ಎಲ್ಲ ಸೃಷ್ಟಿ ಆಗ್ತಾ ಇದೆ. ಹೊರಗಿಂದ ಏನಿಲ್ಲ, ನಮ್ಮೊಳಗೆ ಇರ್ತದೆ. ಹಾಗಾಗಿ ಆ ಒಳಗೆ ಸೃಷ್ಟಿ ಮಾಡ್ತಕ್ಕಂಥದ್ದು ಮನಸ್ಸು. ಚತುಷ್ಟಯ ರೂಪೇ ತ್ವಾಂ ಅಂತ ನಿನ್ನೆ ನೋಡಿದ್ವಲ್ಲ. ಹಾಗಾಗಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಅವಳೇ ಏನು ಮಾಡ್ತಾರೆ, ಅದನ್ನು ಸವರಿ ಆ ಯಾವ ಸ್ಥಿತಿಯಲ್ಲಿ ಇಡಬೇಕೋ ಅದು ಇಡ್ತಾಳೆ. ಯಾಕಂದರೆ ಯಾವ ಜಜ್ಬೇಕೋ ಜಜ್ತಾಳೆ, ಯಾವ ಎಬ್ಬಬೇಕೋ ಎಬ್ಬುತ್ತಾಳೆ ಅಮ್ಮ. 2 ಇದಾವಲ್ಲ ದೊಡ್ಡವು, ಒಂದು ಹಲ ಮುಸಲ. ಹಾಗಾಗಿ ಈ ಸ್ವರೂಪ ಇರ್ತಕ್ಕಂಥವಳು ಆ ಜಗನ್ಮಾತೆ ಅನ್ನುವಂಥದ್ದನ್ನ ಇಲ್ಲಿವರೆಗೂ ತಿಳ್ಕೊಂಡಿದ್ವಿ. ಇನ್ನು ನಾಳೆ ಒಂದು ದಿವಸ ಇದೆಯಲ್ಲ, ಹಾಗಾಗಿ ಇನ್ನು ಯಾವ ದೇವತೆ ಯಾವ ಅಂಗಗಳನ್ನು ರಕ್ಷಣೆ ಮಾಡ್ತಾಳೆ ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.